ಲೇ ಇದೆ ಆಗ್ಲನೇ ಇನ್ನು ಯಾಕೆ ಹಿಂಗೆ ಮಾಡ್ತೀನಿ ನೋಡೋಣ ಹೇಳ. ಈಗ ಇಷ್ಟು ದಿವಸ ಹೋಗಿದ್ದು ಒಂಥರ ದಂಡ ಆದಂಗೆ ಆಗ್ತದೆ. ಇವತ್ತು ನಾಳೆ 2 ದಿನ ತಡಾಗಿ ಹೋದರೆ ಮಾದಪ್ಪಣ್ಣ ಉರ್ಸಿಟ್ಟಿಡಿ ಅದನ್ನೇ ಹೇಳ್ತಿರ್ತಾರೆ, ದಿನಾ ತಡಾಗಿ ಬಂದಿದ್ದು ಅಂತ. ಪಕ್ಕನ ಹೊರಡಬಾರ್ದ ಹಂಗಾರೆ? ಓ, ನಾನು ಒಬ್ಳು ಹಂಗಿದ್ದಾಳೆ ಮರ ಹೇಳಬೇಕು ಅಂತ ಮಾಡ್ಕೊಂಡೀನಿ, ಜ್ಞಾನೇ ಮರ್ತು ಹೋಗ್ಯದೆ. ಮುದ್ದಣಿ ಹೇಳೇನೆ ಅಂತಲೇ ಮಾಡ್ಕೊಂಡೆ. ಎಂತ ಎಂತ ಹೇಳೋದು ಮರ್ತೋತ? ಅಲ್ಲ, ನಾನು ಇಂದು ಬರಲ್ರಿ, ಮನೆ ಬದಿ ಕೆಲಸದೇ ಬರಲ್ಲ ಅಂತ ಹೇಳಿನಿ ಅಂತ ಮಾಡ್ಕೊಂಡಪ್ಪ. ಅಲ್ಲ, ಜ್ಞಾನ ಮರ್ತೋಗ್ಯದೇನು, ಬರಲ್ಲ. ನೀವು ಹೋಗಿ ಪಕ್ಕನ ಹೊರಡಿ ನೀವು. ಓ, ನಂಗೆ ಕಾದು ನಿಂತ್ಕೊಂಡಿದ್ದ ನೀವೀಗ. ಬರಲ್ಲ? ಅದೇನದು, ಎಂತಕ್ಕೆ ಬರಲ್ಲ? ಯೋ ಮರ ತೆಗಿರತ್ಲಾಗ ನಿಮಗೊಂದು ಎಲ್ಲ ಬುಡ್ದಿಂದ ಹೇಳ್ಬೇಕು. ನಾನು ಅತ್ತೆ ಇವತ್ತು ಮನೆಗೆ ಹೋಗೋದಲ್ಲನ್ರಿ ಸಾಯಂಕಾಲಕ್ಕೆ, ಹಂಗಾಗಿ ಸಾರಿಗೆ ಅಂತದ ತಂದಿಟ್ಟಾನೆ. ತಂದಾಗಲೂ ನೋಡ್ಲ ನೀವು. ಅದರಲ್ಲಿ ತಿಳ್ಕೊಳೋ ಗಂಡಸ್ರಂದ್ರೆ ಅದರಲ್ಲೇ ತಿಳ್ಕೊತಾರೆ, ಅಡುಗೆ ಮಾಡಬೇಕು. ಹಾಗಾಗಿ ನೀ ಇವತ್ತು ಮನೆಯಲ್ಲೇ ಇರಮ್ಮ, ಬರೋದು ಬೇಡ ಅಂದ. ಬರೋಲ್ಲ ಈ ಪಾರತಕ್ಕೆ ಗೊತ್ತಾಗ್ತದೆ ಹಿಂಗೆ ಅಂತ ಹೇಳಿದ್ರೆ ಅವ್ರಿ ಅಂತ ಹೇಳಲ್ಲ. ಹೇಳಿ ನಾಳೆ ಇಬ್ಬರು ಹೊತ್ತೊಣಕ್ಕೆ ಹೋದ್ರೆ ಸೈ. ಏನು ಇಷ್ಟು ದಿವಸ ಹೋಗ್ಲಾ? ಅಲ್ಲ, ತಂದಿಟ್ಟನೆ ಅಂತೀಯ, ಸಾರು ಮಾಡಿ ಬರೋಕ್ಕೆ ಕೊಡ್ದ. ಎಷ್ಟು ಹೊತ್ತು ಬೇಕು ನೋಡೋಣ ಅದೊಂದು ಸಾರು ಮಾಡೋಕ್ಕೆ? ಎಲ್ಲ ಖಾರ ಸಮ್ಮಡಿ ಇಟ್ಟರೆ ಅದಕ್ಕೊಂಚೂರು ಇಟ್ಟು ಬೇಯಿಸೋಕ್ಕೆ ಕೊಡ್ದ. ಸುಮ್ಮನೆ ಇರ್ತೀರ ಸ್ವಲ್ಪ, ಮಾತಾಡ್ತೀರಿ ಮಾತ್ರ. ಯಾರು ಅಲೇಸಿದ್ರಿ ಏನಂತ ತಿಳ್ಕೊಬೇಕ? ಯಾರ್ಯಾರು ಹೋಗಲಿ, ನಮ್ಮ ಮುದ್ದಣ್ಣಿ ಅಲೇಸಿದ್ರಿ ಅಂತ ತಿಳ್ಕೊಳಲ್ಲ. ಬಂದು ಇಷ್ಟು ದಿವಸ ಆಗಿದೆ, ನೆಟ್ಟಿಗೆ ಒಂದು ದಿವಸ ಒಂಥರ ಅಂಕ್ಲ ಅಂತ ಮಾಡಲ. ಬರೀ ನಮ್ಮ ಕೆಲಸ ಕಾರ್ಯ ಇದೇ ಆಗಿ ಹೋಗಿದೆ. ಈಗ ಹೋಗೋ ದಿವ್ಸನ ಒಂದು ದನಗೊಂದು ಇದು ಮಾಡದೇ ಇದ್ದರೆ ಒಂದು ಸಾರು ಮಾಡು ಹೊಳ್ಳು ಅಂತೀರಿ. ಸಾರೊಂದು ಮಾಡಿದ್ರೆ ಸಾಕ, ಅದು ತಿಂಡಿ ಪಂಡಿ ಬೇರೆ ಅಂತ ಬೇಡ. ಸಾಯಂಕಾಲ ಹೋಗೋದು ಹಾಕ್ಕೊಂಡು ಮನೇಲಿ ಯಾರು ಇಲ್ಲದೆ ತಾಯಿ ಮಗಳು ಇಬ್ಬರೇ ಇದ್ರು ಅಂತಾರೆ. ಅಲ್ಲಂದರೆ ನಾನು ಇರ್ತೀನಿ, ಇವತ್ತು ಇರ್ತೀನಿ. ಮುದ್ದಣ್ಣಿ ಬರ್ತಾನೆ, ಅಪ್ಪ ಮಗ ಇಬ್ಬರು ಹೋಗಿ ಸಾಕು. ಏನು ಇಷ್ಟು ದಿವಸ ಹೋಗಲ್ಲ ನಾವು, ಅವ್ರಂತ ಹೇಳಲ್ಲ, ನಿಮ್ಮದೇ ಎಲ್ಲ. ಅಲಡಲ್ಲಿ ಬಂದಲ್ಲ ಮುದ್ದಣ್ಣೆ, ಇದು ನಿನ್ನ ಅಪ್ಪ ಹೊಲ್ಟ್ಗೆ ನಿಂತಾರೆ, ನೀನು ಹೊಲ್ಡು ಮಗನೆ, ಇಬ್ಬರು ಹೋಗಿ. ನಾನು ಇವತ್ತು ಬರೋಲ್ಲ, ಒಂಚೂರು ಪಾರತಕ್ಕರ ಹತ್ರ ಹೇಳು ಹಿಂಗೆ ಅಂತ, ನಾಳೆ ಬರ್ತದಂತೆ ಅಂತ ಹೇಳು. ಅಲ್ಲ, ಅವ್ರೆ ಅಂತ ತಿಳ್ಕೊಳ್ಳಲ್ಲ, ಆದಷ್ಟು ಬೇಗ ಹೋಗಿ ನೀವು. ಅಲ್ಲ ಅಮ್ಮ, ಈ ಪಲ್ಲವಿ ಒಬ್ಬಳು ನಾನು ಹೋಗ್ತೀನಿ ಅಮ್ಮನ ಜೊತೆ ಒಂದು 4 ದಿವಸ ಇದ್ದು ಬರ್ತೀನಿ ಅಂತದ್ದು ಮರತಿ. ಎಂತ ಮಾಡೋದೀಗ? ಈಗ ಎಂತಕ್ಕೆ ನೋಡೋಣ ಮುದ್ದಣೆ? ಅಲ್ಲ, ಮರ್ತೊಟ್ಲು ಹೋಗ್ಬೇಕು ಅಂತ ಮಾಡೋಣ. ನಮ್ದು ಇದೆಲ್ಲ ಒಂಚೂರು ಕೆಲಸ ಅದಕ್ಕೂ ಬೇಕಾದ್ರೆ ಒಂದು 4 ದಿನ ಇದ್ದು ಬರಲಿ ಅಂತ ಲೆಕ್ಕ ಹಾಕಿದೆ. ಮನೇಲಿ ಒಂದು ಬಾಗಿಲು ತಗೊಂಡಿರೋಕ್ಕಾರ ಆತಿತ್ತು, ಹೌದನಾ? ಅಡಿಕೆ ಪಡಿಕೆ ಎಲ್ಲ ಇಲ್ಲೇ ಅದಾವೆ. ಹೇಳಿ ನೋಡೋಣ, ಇನ್ನೊಂದು 4 ದಿನ ಬಿಟ್ಟು ಹೋಗಲಿ, ತಗೊಂಡೋಗಿ ಬಿಟ್ಟು ಬರ್ಬೋದು ಬೇಕಾರೆ. ನಾನು ಮನೆ ಕಡೆನೇ ಇದ್ದು ಅಡಿಕೆ ಪಡಿಕೆ ಆರ್ಸೋಕ್ಕಾಗ್ತದೆ, ನಿನ್ನಪ್ಪ ನೀನೇ ಅಂತಾರೆ ಹಾಗೇನು ಕೆಲಸ ಮಾಡೋಕ್ಕಾಗ್ತದೆ. 4 ದಿನ ಹೇಳು. ನಾನು ಹಾಗೆ ಹೇಳಿದೆ ಮರತಿ, ಆದರೂ ನೋಡೋಣ, ಹೇಳ್ತೀನಿ ಹೆಂಗೆ ಅಂತ ಹೇಳ್ತೀನಿ. ನಿಮಗೆ ಬುದ್ಧಿಲ್ಲ ಅಂತ ಅದಕ್ಕೆ ಹೇಳೋದು ನಾನು. ಹೋದ್ರೆ ಹೋತಿದ್ದಿ, ಎಂತಕ್ಕೆ ಬೇಡ ಅಂತ ಹೇಳ್ತಿದ್ದೀಯೇ? ಹೋಗಿ ಬರಲಿ, ಇಲ್ಲೆಂತ ಸರ್ಕೀಗ? ನಿನ್ನ ಕೆಲಸನಾರು ನೀನು ಸಲೀಸಾಗಿ ಮಾಡ್ಕೊಂಡು ಹೋಗೋಕ್ಕಾತಿತ್ತು, ಹೌದಾ? ಏನದೇ ನಿನ್ನ ತಲೆ ಒಳಗೆ ಅಂತ ನೋಡೋದ? ಅಲ್ಲ, ಮನೇಲಿ ಅಡಿಕೆ ಅದೇ, ನಾವಿಬ್ಬರು ಹಿಂಗೆ ಹೊತ್ಕೊಂಡು ಹೋಗ್ತಾ ಇದ್ರೆ ಯಾರೊಬ್ಬರು ಮನೇಲಿ ಬೇಡ ಅಂದರೆ? ಹೌದು, ನಿನ್ನ ಮನೇಲಿ ಮಾತ್ರ ಅಡಿಕೆ ಇರೋದು ನೋಡ. ಗಂಡ ಹೆಂಡತಿ ಇಬ್ಬರು ಇರೋರು ಮನೇಲಿ ಅಡಿಕೆ ಇಟ್ಟು ಇಬ್ಬರು ಕೆಲ್ಸಕ್ಕೆ ಹೋಗಲ್ಲ. ಅವ್ರ ಮನೇಲಿ ಏನು ಅಡಿಕೆ ಏನು ಅಲ್ಲೇ ಇದಾಗ್ತದ? ಯಾರು ಬರ್ತಾರೆ ಹೊಗ್ಲತ್ತು ನಿಂಗೆ ಈಗ ಅಡಿಕೆ ತೊಗೊಂಡು ಹೋಗೋಕ್ಕೆ? ಈಗ ಎಂಥರ ಕೆಲಸಕ್ಕೆ ನಾವು ಹೇಳ್ಕೊಂಡು ಹೋಗ್ತಿರ್ಬೋದಿತ್ತು. ಈಗ ಈಗ ತಾಯಿ ಅದೇ ಇವತ್ತಿನ ತನಕ ಅಡ್ಡಿಲ್ಲ, ಈಗ ನಾಳೆ ಅನ್ಬೇಕಾದ್ರೆ ಶುರು ಮಾಡ್ತದೆ, ನಂಗೆ ಒಬ್ಳಿಗೆ ಇರೋಕ್ಕಾಗಲ್ಲ ಅಂತ. ಇದ್ರ ಕಾವಲಿಗೆ ಒಂದು ಜನ ಬಿಡೋಕ್ಕಾಗ್ತದೆ ಇಲ್ಲಿ? ಅಲ್ಲ, ಕಡಿಕ ಹೇಳೆ ಮೇಲೆ ನಂಗೂ ಮನೆ ಒಳಗೆ ಇರೋಕ್ಕಾಗ್ತದೆ ಅಂತ ಲೆಕ್ಕ ಹಾಕ್ತಿದ್ದೀಯ ಮಾರತಿ? ನೋಡಿ, ಈಗ
ಕೆಲ್ಸಕ್ಕೆ ಕಳ್ಬೀಳೋಣ ಅಂತ. ನನಗೇನು ಮಾಡೋಣ ಅಂತ ಕಾಣ್ತದಲ್ಲ. ನಾನು ಇದನ್ನೆಲ್ಲ ಜ್ಞಾನ ಮಾಡಲೇ ಇಲ್ಲ ಮಾರ. ಅತ್ಲಾಗೆ ಒಂದು ಲೆಕ್ಕಕ್ಕೆ ಹಾಗೆ ಆತೈತೆ. ಮರ್ತಟ್ಲು ಹೋಗೋದು ಹೋಗ್ಬೇಕು, ಇಲ್ಲೇ ಕಳಿಸಿದ್ರೆ ಆತೈತೆ. ನನಗೆ ಬೇಡ ಅಂತ ಹೇಳತ್ತಲ್ಲ ಅವನ ಹತ್ರ. ಮತ್ತೊಂದು ಸತಿ ಬಂದಾಗ ಹೇಳೆ ಹೋಗೋದಾರೆ ಹೋಗಿ ಬರಲಿ ಬಿಡು ಅಂತ. ಹಂಗೆ ಹೇಳೋದು ಸರಿ ಆತದಲ್ರಿ? ಸರಿನೋ ಬೇಸನ ಎಂತ ಬೇಕಾದ್ರೆ ಮಾಡ್ಕೇನಿ, ನನಗೆ ತಡ ಆಯ್ತು, ನಾನು ಹೋಗ್ತೀನಿ ಮಾರತಿ. ಹಾಂ ಹೌದು ಮಾರ. ಎಂತ ಮಾಡೋದು ಹೇಳಿ, ಒಂದೊಂದು ಸತಿ ಗಂಡಸ್ರಿಗಿದ್ದು ಬುದ್ಧಿವಂತಿಕೆ ಹೆಂಗಸ್ರಿಗೆ ಇರಲ್ಲ. ನಾನು ಹಂಗಾರೆ ಮನೇಲಿ ಇರ್ತದಲ್ಲ ಅಂತ ನೋಡಿದೆ. ಅದು ಕೆಲಸ ಮಾಡಿದಣ್ಣುವಾಗಿ ಬಂದಾಗ ಬಾಲೆ ಕೈಲಿ ಆಟ ಆಡಿದಾಗ ಏನೋ ಒಂಥರ ಸಮಾಧಾನ, ಬಾಲೆ ಮೇಲೆ ಜ್ಞಾನ ಆದಂಗೆ ಆಗ್ತದ್ರಿ. ಹಂಗೆ ಬಂದು ಸುಮಾರು ದಿವಸ ಆತಲ್ಲ, ಅದಕ್ಕೆ ಬೇಡ ಅಂತ ನೋಡಿದೆ. ಈಗ ನೋಡೋ ತನಕ ಗೌಡ್ರು ಹೇಳೋದು ಸಾಮಾನ್ಯ. ಹೇಳ್ತೀನಿ ಮುದಣ್ಣೆ ಹತ್ರ ಏನು ತಿಳ್ಕೊತಾನ, ತಿಳ್ಕೊಂಡ್ಲಿ ಹೇಳ್ತೀನಿ ಹಿಂಗೆ ಹಿಂಗೆ ಅಂತ. ಮುದ್ದಣ್ಣೆ ಇಲ್ಲಂಚೆ ಬಾ ಇಲ್ಲೇ. ನೋಡಲಿ ಅಮ್ಮ ಮತ್ತೆ ಕರಿತಾ ಇದೆ ಬೇಡ ಅಂತ ಹೇಳೋಕ್ಕೆ. ಇಷ್ಟು ಸತಿ ಬೇಡ ಅಂದಮೇಲೆ ಹಠ ಮಾಡಬೇಡ ನೋಡು, ಹೇಳಿನಿ ಪಲ್ಲವಿ. ಅದು ಹಠ ಮಾಡಿದ್ರೆ ಮಾಡ್ತಿರ್ಲಿ, ನೀವು ಹೋಗಿ. ಕಡೆಗೆ ಯಾರು ಹುಚ್ಚು ಅಂದಾರು ನಮ್ಮ ಊರಲ್ಲಾರು ಏನು ಹೇಳ್ತಾರೆ, ಇಂತಹ ಕೆಲಸದ ದಿನದಲ್ಲಿ ತಂದು ಇಲ್ಲಿ ಬಿಟ್ಕೊಂಡಾರೆ ಅಂತ. ಹಂಗಾಗಿ ಬೇಡ, ಅದಿಲ್ಲೇ ಇರ್ತದೆ. ಒಂಚೂರು ಬಾಲೆ ಕಡೆ ಎಲ್ಲ ನಿಗಾ ಇರಲಿ ಅಷ್ಟೇ. ಮುದಣೆ ಬಂದೆ ಅಮ್ಮ. ಎಂತ ಅಮ್ಮ? ಅಲ್ಲ ಪಲ್ಲವಿ ಹೇಳೋದೇ ಸಾಮನ. ತಾಯಿ ಜೊತೆನೇ ಹೋಗೋದು 4 ದಿನ ಇದ್ದು ಬತ್ತಿತ್ತೇನು, ಹೆಂಗೂ ಮರ್ತೊಟ್ಲು ಹೋಗೋದು ಹೋಗ್ಬೇಕಲ್ಲ, ಈಗಲೇ ಹೋಗಿಬಿಡ್ಲಿ ಅತ್ಲಾಗೆ. ಈಗ ಮನೆಯಲ್ಲಿ ಒಬ್ಬಳೇ ಇದ್ದರೆ ನಾವು ಯಾರೊಬ್ಬರು ಜೊತೆಗೆ ಇರ್ಬೇಕಾಗ್ತದೆ. ಈಗ ಹೊರಗಡೆ ಕೆಲಸಕ್ಕೆ ಹೆಂಗೆ ಹೋಗೋದು? ಬೇಡ ಹೋಗಿ ಬರಲಿ. ಹೋಗಿ 4 ದಿನ ಇದ್ದು ಬರಲಿ. ನಮ್ದು ಇಲ್ಲೆಲ್ಲ ಕೆಲಸ ಒಂಚೂರು ಬೆಳೆದ ಮೇಲೆ ಕರ್ಕೊಬಂದ್ರೆ ಸೈ. ಥೋ ಅಮ್ಮ, ಇಷ್ಟೊತ್ತು ಅದರ ಹತ್ರ ವಾದ ಮಾಡಿ ಬಂದೆ ಬೇಡ ಹೋಗೋದು ಅಂತ. ಈಗ ನೋಡಿದ್ರೆ ನೀವು ಹೋಗಲಿ ಅಂತೆ ಗೊಳಿಗೆ ಕುಂತಾರ ಮಾತಾಡ್ತೀಯ ಮಾರತಿ. ಆಗಲೇ ಹೇಳ್ದ ಅಪ್ಪಿದ್ರು ಅವ್ರ ಹತ್ರ ಒಂದು ಮಾತು ಕೇಳ್ಬೋದಿತ್ತು. ಕಡಿಗೆ ಇದಕ್ಕೆ ಒಂದು ಸಿಟ್ಟು ಮಾಡ್ತಾರೆ ಅವರು. ನಾನೊಬ್ಬ ಮನೇಲಿ ಮನುಷ್ಯ ಅಂತ ಇರೋ ಸುಮ್ಮನೆ ಯಾರೊಂದು ಮಾತು ಹೇಳಲ್ಲ ಕೇಳಲ್ಲ ಅಂತ. ಈಗ ಸಾಯಂಕಾಲ ಇವ್ರು ಹೋಗೋರೊಳಗೆ ಅವ್ರು ಎಲ್ಲಿ ಬರ್ತಾರೆ? ಓ ಮಾರಯ್ಯ, ನಿನ್ನ ಅಪ್ಪಗೊಂದು ಹೇಳ್ತಾ ಕೂರೋದು ಬೇಡ. ಈಗ ಹೇಳಿದ್ದೆ ಅವರು ಹಿಂಗೆ ಹೋಗಿ ಬರಲಿ 4 ದಿನ, ನಾವು ಒತ್ತಾವತ್ತಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಮನೇಲಿದ್ದರೆ ಜೊತೆಗೆ ಯಾರೊಬ್ಬರು ಇರ್ಬೇಕಾಗ್ತದೆ. ಇಷ್ಟು ದಿವಸ ತಾಯಿ ಇದ್ದರು, ಇನ್ಮೇಲೆ ಒಬ್ಬಳೇ ಎಲ್ಲಿರೋಕ್ಕಾಗ್ತದೆ. ಅದ್ರ ಬದಲು ಅಲ್ಲಿಗೆ ಹೋಗಿ ಬಂದ್ಕೊಂಡ್ಲಿ, ಅಷ್ಟೊತ್ತಿಗೆ ನಾವಿಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ, ಆಮೇಲೆ ನಿಮ್ಮ ಮನೆ ಕಡೆ ಇರೋಕ್ಕಾಗ್ತದೆ ಅಂದರು. ನಂಗೆ ಒಂದು ಹೌದಾಗೆ ಕಾಣ್ತು. ಬೇಡ ಅಯ್ಯೋ ದೇವ್ರಿ, ಹಿಂಸಿಗೆ ಅಂತ ಮುಟ್ಟು ಬಿದ್ದೆ ನಾನೊಂದು ಸತಿ. ಬೇಡ ಎಂತ ಬೇಡ? ಇಲ್ಲಿರೋದು ಬೇಡ, ಹೋಗೋದು ಬೇಡ ಅಲ್ಲ, ನನ್ನ ಜೊತೆಗೆ ಬರೋದು ಬೇಡ ಅಂದೆ. ಈಗ ಮತ್ತೆ ಕೆಲಸದ ಹೊತ್ತಿಲ್ಲ, ನಂಗೆ ಏನೋ ಗೊತ್ತಾಗಲ್ಲನೋ. ಮನೇಲಿ ಯಾರೋ ಒಂದು ಲೋಟ ಕಾಫಿ ಕಾಸ್ಕೊಡೋಕ್ಕಿದ್ರು ಅಷ್ಟು ಆಸ್ಕಾರ ಆದಂಗೆ ಆಗ್ತದೆ. ಇಂದ ಕೆಲಸ ಎಲ್ಲ ಮುಗೀಲಿ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಮರ್ತೊಟ್ಲೆ ಕರ್ಕೊಂಡು ಹೋಗ್ಬೇಕು, ಒಂದು 4 ದಿನಕ್ಕಾರು ಕರ್ಕೊಂಡೋಗಿ ಬಿಟ್ಕೋಬೇಕು. ನಾ ಬಂದು ಕರ್ಕೊಂಡು ಹೋಗ್ತೀನಿ. ಈಗಿರಲಿ ಇಲ್ಲೇ, ನಿಮ್ಮದು ಭಾಳ ಉದ್ದಿ ಕೆಲಸ ಎಲ್ಲ ಮುಗಿಸ್ಕೇಳಿ, ಆಮೇಲೆ ಬಂದು ಕರ್ಕೋತೀನಿ. ಹಾಂ, ಈಗ ಮಾತ್ರ ಪಕ್ಕ ಆಯ್ತು ನನಗೆ. ಅಮ್ಮ ಮಗಳಿಗೆ ಏನೋ ಜಗಳ ಆಗಿದೆ, ಅದಕ್ಕೆ ಇವರು ಸಿಟ್ಕೊಂಡು ಹೊರಟಾರೆ. ಮಗಳನ್ನು ಬರೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಪಲ್ಲವಿ, ಎಲ್ಲಿ ಹೋದರೂ ಬಾಯಿ ಸುಮ್ಮನಿರಲ್ಲ. ಇಲ್ಲಿ ಆ ಥರ ಹೇಳ್ಕೊಂಡೋದೆ. ಈಗ ಅವ್ರ ಜೊತೆ ಬತ್ತೀನಿ ಅಂತ ಕೂತ್ಕೊಂಡದು. ಏನು ಹುಡುಗಿನೇನು ಅಲ್ಲ, ಈಗ ಅಂತ ಒಂದು ಅಥಾವತಿ ಕೆಲಸ ಏನಿಲ್ಲ. ಎಲ್ಲ ಕೆಲಸನೂ ಹೊರಗೆ ಹೋಗಿ ಮಾಡೋದಿರೋದಲ್ಲ. ಮತ್ತೀಗ ಅವಳಿಗೆ ಒಬ್ಳಿಗೆ ಇರೋಕ್ಕಾಗಲ್ಲ, ಜೊತೆಗೆ ಯಾರೊಬ್ಬರು ಜನ ಇರಬೇಕು. ಬೇರೆ ಜನ ಅಂದರೆ ಯಾರು? ನಾನೀಗ ಹೊರಗಡೆ ಕೆಲಸ ಒಂದು ಮಾಡ್ಕೊಳಕ್ಕಾಗಲ್ಲ ಹಂಗೇನಾರು ಮಾಡಿದ್ರೆ. ಇಲ್ಲ, ಮನೇಲಿ ಇರ್ತದೆ ಒಬ್ಳು ಇಲ್ಲದೆ ಏನು. ಬಾಲ್ ಇರ್ತದೆ, ಬಾಲೆ ಕೈಲಿ ಮಾತಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ, ಇರ್ತದೆ. ಹಂಗೆ ಅಭ್ಯಾಸ ಮಾಡ್ಕೋಬೇಕು. ಕಾಲ 300 ದಿನ ನೀವೇ ಕಾವಲು ಕೂರಕ್ಕಾಗ್ತದ?
ಅಯ್ಯೋ ಹಳ್ಳಿ ಮನೆ ಕೆಲಸ ಅಂದರೆ ಯಾವ್ದು ಹೌದು ಯಾವುದಲ್ಲ ಮರ, ಅವೆಲ್ಲ ಮಾಡಿ ಗೊತ್ತು ನನಗೆ ಅದ್ರ ಗೋಳು ಏನು ಅಂತ. ಇದು ಮಾಡಿ ನಿಮ್ಮ ಕೆಲಸ ಎಲ್ಲ ನೀವು ಮಾಡ್ಕೇಳಿ, ನನಗೂ ಅಲ್ಲಿ ಒಂದು ಸ್ವಲ್ಪ ಕೆಲಸ ಅದೇ, ಕೆಲಸ ಅಚ್ಚುಕಟ್ಟು ಮಾಡ್ಕೊಂಡು ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗಿ ಒಂದು 4 ದಿನ ಬಿಟ್ಕೋಬೇಕು. ಅಲ್ಲ ನೀವೀಗ ಹೋಗ್ಲಾ? ನಿಮ್ಮ ಗಂಡ ಅಲ್ಲಿ ಹೋದಂಗತ್ತಲ್ಲ, ನಾಕೆ ಇಟ್ಕೊಂಡು ಇಲ್ಲಿ ನೋಡಿದಾಗ ಆಚೆಗೆ ಹೋಗ್ತಾ ಇದ್ದಂಗೆ ಕಾಣ್ತಪ್ಪ. ಹೋಗಕ್ಕಾಗ್ಲನ ಜೊತೆಗೆ ಏನು ಸಿಟ್ಕೊಂಡೇ ಹೋದ್ರ ಎಂಥದ್ದು? ಅಯ್ಯೋ ಈ ಗಂಡಸ್ರು ಮಾರ. ಇಲ್ಲ ಇಲ್ಲ, ಸಿಟ್ಕೊಂಡೇನು ಹೋಗಿದ್ದಲ್ಲ, ನಾನು ಹೋಗಲ್ಲ ಇವತ್ತು, ಬರಲ್ಲ ಅಂತ ಹೇಳಿದೆ. ಸಾರಿಗೆ ಅಂಥದ್ದು ಹಂಚು ತಂದಿದ್ದ, ಅದು ಇದು ಅಂಥೇಳಿ ಸುಮಾರು ಹೊತ್ತಾಗ್ತದೆ ಅಂಥೇಳಿ ಇದು ಮಾಡಿದೆ. ನೀವು ಮತ್ತು ಬಟ್ಟೆ ಬರಿ ಎಲ್ಲ ತುಂಬ್ಕಿಬೇಕೇನ ಸಮ್ ಮಾಡ್ಕೇಳಿ, ಬಾಲಿ ಇದ್ರೆ ನಾನೇ ಕರ್ಕೊ ತಿನ್ಬೇಕಾರೆ. ಓ ಹೌದನ? ಅದು ಎಂತಕ್ಕೆ ಹಂಗೆ ಇದು ಮಾಡೋಕ್ಕೆ ಹೋದ್ರಿ? ಹೋಗ್ಬೋದಿತ್ತು, ಸುಮ್ಮನೆ ನಾ ಮನೆ ಬದಿ ಇರ್ತಿದ್ದೆ, ಸಾಯಂಕಾಲ ಸುರಿಗೆ ತಗೊಂಡೋಗಿ ಬಿಟ್ಟು ಬಂದಿದ್ರೆ ಸಾಕಿತ್ತು. ಹಾಂ, ಸಾಯಂಕಾಲನೇ ಬಿಟ್ಟು ಬರ್ತೀನಿ. ನೋಡಿ ಪಲ್ಲವಿಗೆ ಹೇಳಿ, ಹೋಗೋದಾರು ಹೋಗಲಿ, ಇರೋದಾರು ಇರಲಿ, ಮತ್ತು ಹಾಗೆ ಬೇಜಾರು ಮಾಡ್ಕೊಂಡಳು ಅವಳು. ಎಂಥದ್ದು ಅಂಥೇಳಿ ಅಮ್ಮ ನಂಗೊಂದು ಫೋನ್ ಮಾಡಿ ಹೇಳು ಆತ, ನಾನೊಂಚೂರು ಬೇಗನೆ ಬರ್ತೀನಿ, ಮತ್ತು ಬಾಲೆ ಕರ್ಕೊಂಡು ಹೋಗೋದಾರು ಭಾಳ ಕತ್ಲೆ ಮಾಡ್ಕೊಂಡು ಹೋಗೋಕ್ಕೂ ಆಗಲ್ಲ. ನಾ ಫೋನೆಲ್ಲ ಮಾಡೊಂದ್ಸತಿ ಹೇಳ್ತಾ ಕೂತ್ಕೊಳಲ್ಲ, ಆದಷ್ಟು ಬೇಗ ಬಾ. ಗೊತ್ತಾಗ್ತದಲ್ಲ ನಿಂಗೆ ಕೆಲಸ ಎಷ್ಟದೆ ಏನು ಎತ್ತ ಅಂತ. ಬಂದುಬಿಡು ಮನೆ ಕಡೆ. ಅಯ್ಯೋ ದೇವ್ರೆ, ನಂಗೆ ಏನು ಗಿರಾಚಾರಕ್ಕೆ ಇಟ್ಟದೆ ಅಂತ ನೋಡೋದು. ಹೆಂಗೆ ಒಂದು ಸಲೀಸಾಗಿ ಆಚೆಗೆ ದಾಟ್ಕೊಂಡ್ರೆ ಸಾಕು ಅಂತ ಜ್ಞಾನ ಮಾಡಿದ್ರೆ ಅದನ್ನು ಕರ್ಕೊಂಡು ಹೋಗಿ ಅಂತ ಅದರಲ್ಲ. ಇಲ್ಲೇ ಬೆಂಗಳೂರಿಗೆ ಹೋಗೋಕ್ಕಾಗದು ಗೊತ್ತಾದೆ, ಯಾರಿಗೆ ಗೊತ್ತಿಲ್ಲ ಗುಟ್ಟಂತ ಕಾಣ್ತದೆ. ಮನೆಯಲ್ಲೇ ಇರ್ತೀನಿ ಅಂದರೆ ಮತ್ತೊಂದು ಥರದಿದ್ದು ಶುರು ಆಗ್ತದೆ. ಮನೆಯಲ್ಲಾರು ಏನು ಸುಮ್ಮನೆ ಇರ್ತದ? ಅದು ಬರ್ತದೆ, ಬಂದಕ್ಕೆ ಒಂದಲ್ಲ ಒಂದು ಕಿದಕ್ಲಿ ಕೀಳ್ತಾ ಇರ್ತದೆ. ಅವನು ಊರಲ್ಲಿರಲ್ಲ. ಎಂತ ಮಾಡೋದು ನಾನು ಅಂತಾನೆ ಗೊತ್ತಾಗಲ್ಲಪ್ಪ. ಏನು ಮಾಡೋದಪ್ಪ ನಾನು? ಕಳಿಸಿ ಅಂತ ಹೇಳಾಗಿದೆ, ಆದರೆ ಅವರು ಅಲ್ಲಷ್ಟು ಬೇಡ ಅಂತ ಅವ್ರ ಮನಸ್ಸಲ್ಲಿರೋಷ್ಟೊತ್ತಿಗೆ ನನ್ನ ಹೆಂಡತಿ ಮಗಳನ್ನೇ ಅಂತ ಕಲ್ ತೊಗೊಂಡೋಗಿ ಬಿಡಲಿ. ಇವಳಿಗಿದು ಅರ್ಥನೇ ಆಗಲ್ಲ ನಾನು ಹೇಳೋದು. ಎಂತ ಮಾಡೋದೇನಪ್ಪ? ಮುಂದಡೆ ಹೊಳ್ಬಾರ್ದನ? ಎಂತ ಜ್ಞಾನ ಮಾಡ್ತಿದ್ದೀಯಾ? ಹಾಂ ಹೊಳ್ತೀನಿ. ನೀವು ಹಂಗಾರೆ ಬಾಲೆನೆಲ್ಲ ರೆಡಿ ಮಾಡಿ, ಪಲ್ಲವಿ ಹೆಂಗಿದ್ರೆ ಅವಳೆ ರೆಡಿ ಆಗ್ತಾಳೆ, ನೀವು ರೆಡಿಯಾಗಿರಿ, ನಾ ಬಂದವನೇ ಕರ್ಕೊಂಡು ಹೋಗ್ತೀನಿ ಆತ. ಹಾಂ, ರೆಡಿ ಆಗಕ್ಕೊಂದೆ ಅಂತ ಅದೇ ಸುಡ್ಗಾಡು. ರೆಡಿ ಆಗೋದೆ ಅಂತ ಎಲ್ಲ ನೀವು ಬರಲಿ, ಒಂಚೂರು ಹೊತ್ತುಡ್ಕೇನೆ ಬರಲಿ. ಹಾಂ ಆದಷ್ಟು ಬೇಗ ಬರ್ತೀನಿ. ಒಬ್ಬರು ಮಾರ ನನ್ನ ದಸೆಯಿಂದ ನಿಮ್ಗೆ ಒಂದಿನ ಕೆಲ್ಸಕ್ಕೆ ಹೋಗೋದು ಕಮ್ಮಿ ಆಯ್ತು. ನಾನು ಇಲ್ಲಿ ಮನೆ ಕಡೆ ನೋಡ್ಕಿತಿದ್ದೆ, ನಿಮ್ಮ ಹುಚ್ಚಾಳಾಗಿತ್ತು. ಇಲ್ಲ ಅದೆಲ್ಲ ಏನು ತೊಂದರೆ ಇಲ್ಲ. ಒಂದೊಂದು ದಿವ್ಸಕ್ಕೆ ಹಾಗೆ ಹೆಚ್ಚು ಕಮ್ಮಿ ಆದಾಗ ಹೋಗದೆ ಇದ್ರೆ ಏನು ಆಗಲ್ಲ. ಅದರಲ್ಲೇ ಗೌಡ್ರು ಹೋಗ್ಯಾರೆ, ಮುದ್ದಣ್ಣಿ ಹೋಗ್ಯಾನೆ, ಎಲ್ಲ ಸಮ ಆಗ್ತದೆ, ಏನು ತೊಂದರೆ ಇಲ್ಲ. ಪಾರ್ವತಕ್ಕೆ ಹಾಗೆ ಅಂತ ತಿಳ್ಕೊಳಲ್ಲ. ನೀವು ಒಂದು ಕೆಲಸ ಮಾಡಿ, ಬಟ್ಟೆ ಬರಿ ಎಲ್ಲ ಸಮ್ ಮಾಡ್ಕೊಂಡು ಬಾಲೆ ಬಟ್ಟೆನೂ ಮೆಡಿಸನ್ನು ಅವೆಲ್ಲ ಒಂಚೂರು ಜಾಗ್ರತೆ ಒಂದೇ ಚೀಲದೊಳಗೆ ಹಾಕಿ ಮರ. ಪಲ್ಲವಿ ಹೆಂಗಿದ್ರೆ ಅದೇ ರೆಡಿ ಆಗ್ತದೆ ಏನೋ. ಇದು ಬಟ್ಟೆ ಮಾತ್ರ ತಗೊಳಕ್ಕೆ ಹೇಳಿ. ಒಂದು 8 ದಿವಸ ಬಿಟ್ಕೋತೀರಿ ನೀವು, ಅಷ್ಟು ಬಟ್ಟೆ ಇಟ್ಕೊಳಕ್ಕೆ ಹೇಳಿ. ಯಾವಾಗ ನೋಡಿದ್ರು ಅದು ಇಲ್ಲಿ ಬಿಟ್ಟು ಹೋಗ್ಕೊಳ್ಳೋದು, ಅಲ್ಲಿ ಹೊಕ್ಕೊಂಡು ಇವನಿಗೆ ಫೋನ್ ಮಾಡೋದು, ಆ ಬಟ್ಟೆ ತಲ್ಲಿ ಈ ಬಟ್ಟೆ ತಲ್ಲಿ ಅಂತ. ಇವು ಮತ್ತು ಅಪ್ಪಂತವ ಹೇಳಿದ ಗೊತ್ತಾಗಲ್ಲ, ಇಡೀ ಬೀರಲ್ಲಿದ್ದ ಬಟ್ಟೆ ತೆಗೆದು ಹುಲ್ಲು ಹಾಕಿಡ್ತಾನೆ. ಅವನು 3 ದಿನ ಬೇಕು ಎಲ್ಲ ಮಡ್ಕಿ ಮಾಡಿ ತೆಗ್ದಿಡೋಕ್ಕೆ. ಅಲ್ಲ ಹಂಗಾರೆ ಈಗ ಪಲ್ಲವಿನ ಕರ್ಕೊಂಡೇ ಹೋಗೋದ? ಅದೀಗ ಗಂಡ ಬಂದು ಹೇಳಿದ್ಮೇಲೆ ಒಪ್ಕೊಂಡಿತ್ತು, ಬೇಕಾದ್ರೆ 4 ದಿನ ಇದ್ದೆ ಆಮೇಲೆ ಹೋಗ್ತೀನಿ ಅಂತ. ಒಂದು ಕೆಲಸ ಈಗ ಸುಮಾರು ದಿವಸ ಆಗಿತ್ತು, ನಮ್ಮ ಮನೇಲೇ ಇತ್ತು. ಅವಳಿಂದ ಬಂದಮೇಲೆ ನಾನು ಇಲ್ಲಿ ಜೊತೆಗಿದ್ದೆ. ಹೋದ್ಮೇಲೆ ಒಂದೇ ಸತಿ ನಾ ಏನು ಮಾಡಲಿ ಅಂತ ಹಂಗೊಂಥರ ತಲೆ ತಗುತ್ತೇನ, ಅದಕ್ಕೆ ಹಂಗೆ ಮಾಡೋದದು. ಆದರೆ ಈಗ ಗಂಡು ಬಂದು ಹೇಳಿದ್ಮೇಲೆ ಒಪ್ಕೊಂಡದೆ ಇರ್ತೀನಿ ನಾನು ಅಂತ.
ನೋಡಿ ನಿಮಗೆ ಭಾಳ ಅನನುಕೂಲ ಆಗದಾರೆ ಅದು ಇಲ್ಲೇ ಇರಲಿ. ಇಲ್ಲಪ್ಪ, ಇಲ್ಲ ಅನನುಕೂಲ ಏನಿಲ್ಲ. ಇದು ಬರಲಿ, ಹೆಂಗೂ ಮರ್ತೊಟ್ಲು ಹೋಗ್ಬೇಕಲ್ಲ. 4 ದಿನ ತಡಾಗ ಹೋಗೋ ಬದಲು ಬೇಗ ಹೋಗ್ತದೆ, ಇಬ್ಬರು ಒಟ್ಟಿಗೆ ಹೋಗೋಕ್ಕಾಗ್ತದೆ. ಬರಲಿ ಬಿಡಿ. ನೀವು ಸ್ನಾನ ಮಾಡ್ತೀರನ್ ಮಾಡಿ. ಇದು ಕಳ್ದಿದ್ಕೊಂಡಿಲ್ಲ ಮಾತ್ರ ಮೆತ್ತನ ಕಳ್ಳೆ. ಹಂಗೆ ಹಿಂಗೆ ಉಪ್ಪಟ್ಚಡ ಮಾಡು ಸೊಸೆನ ಮನೆಯಿಂದ ಸಾಕಾಕನ ಅಂತ. ಬಾಕಿದೆಲ್ಲ ಹೇಳೋಕ್ಕಾಗ್ತದೆ, ನಮ್ಮ ಮನೆ ಮಗ, ನಮ್ಮ ಮನೆ ಸೊಸೆ, ನಮ್ಮ ಮನೆ ಬಾಲೆ ಅಂತ. ಇದಕ್ಕೆ ಮಾತ್ರ ಇಲ್ಲಿ ಸಾಕೊಡೋಕೆ ಯಾರು ಇರಬೇಕು. ಬಿಗಿ ಆಗ್ತದಂತ ಗೊತ್ತಾತಲ್ಲ. ನೋಡ್ತೀನಿ ಎಷ್ಟು ದಿವಸ ಅಂತ ಕರ್ಕೊಂಡು ಹೋಗ್ತೀನಿ ಈ ಸತಿ. ಇನ್ನೊಂದು ಸತಿ ಯಾವಾಗಲಾರೆ ಅಂತ ಕೀಳಕ್ಕೆ ಬರ್ಬೇಕು.